ಅಸಮಾಧಾನಿತ ಶಾಸಕರಿಗೆ ಅವಕಾಶ ಮಾಡಿಕೊಡುವಂತಹ ಲೆಕ್ಕಾಚಾರದಲ್ಲಿರುವಂತಹ ಸಿಎಂ ಡಿಕೆ ಶಿವಕುಮಾರ್ ಮನವೊಲಿಕೆಗೆ ಒಂದು ಹಾದಿ ಹಿಡಿಯೋ ಹಾಗೆ ಕಾಣಿಸ್ತಾ ಇದೆ. ಏನದು ಹಾದಿ ಅಂತ ಹೇಳಿದ್ರೆ, ನಿಗಮ ಮಂಡಳಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಈಗಿರೋರು ರಾಜೀನಾಮೆಯನ್ನು ಕೊಟ್ಟು ಹೋಗಿ ಅಂತ ಸೂಚನೆಯನ್ನು ಕೊಟ್ಟಿದ್ದಾರಂತೆ. ಹೀಗಾಗಿ ಸಿಎಂ ಸೂಚನೆಯ ಬೆನ್ನಲ್ಲೇ ರಾಜೀನಾಮೆಗೆ ಹಲವು ಶಾಸಕರು ಮುಂದಾಗಿದ್ದಾರೆ. ಸಿಎಂ ಭೇಟಿ ಮಾಡಿ ಬಸನಗೌಡ ದದ್ದಲ್ ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಸ್ಥಾನಕ್ಕೆ ಅವರು ರಾಜೀನಾಮೆಯನ್ನು ಕೊಟ್ಟಿರೋದ್ರ ಡೀಟೇಲ್ಸ್ ಸಿಗ್ತಾ ಇದೆ. ತೆರವಾದ ಸ್ಥಾನಗಳಿಗೆ ಶಾಸಕರನ್ನ ಅಕಾಮಡೇಟ್ ಮಾಡೋದ್ರ ಮೂಲಕ, ಅವರನ್ನು ನೇಮಕ ಮಾಡೋದ್ರ ಮೂಲಕ ಸ್ವಲ್ಪ ಮಟ್ಟಿಗೆ ಸಿಟ್ಟನ್ನು ಕಡಿಮೆ ಮಾಡೋಣ, ಇದು ರ್ಯಾಪಿಡ್ ಪವರ್ ಆಗಿ ಈ ನಿಗಮ ಮಂಡಳಿಗಳ ಬೋರ್ಡ್ ಚೇರ್ಮನ್ಗಳನ್ನು ಉಪಯೋಗಿಸ್ಕೊಳ್ಳೋಣ ಅನ್ನೋ ನಿಟ್ಟಿನಲ್ಲಿ ಯೋಚನೆಯನ್ನು ಮಾಡ್ತಾ ಇದ್ದಾರೆ. ಇದು ಎಷ್ಟು ಮಟ್ಟಿಗೆ ಸಕ್ಸಸ್ ಅಂತ ತಂದು ಕೊಡುತ್ತೆ ಅನ್ನೋದು ನೋಡಬೇಕು. ಯಾಕಂದರೆ ತುಂಬ ಜನ ಸೀನಿಯರ್ ಮೋಸ್ಟ್ ಲೀಡರ್ಸು ಸಚಿವರಾಗಿದ್ದವರು ನಿಗಮ ಮಂಡಳಿಗೆ ತೃಪ್ತರಾಗ್ತಾರಾ ಅನ್ನೋದನ್ನು ನೋಡಬೇಕಾಗತ್ತೆ. ಮತ್ತು ಒಂದ್ಸಲ ಇದು ರಾಜೀನಾಮೆನ ಪಡೆದುಕೊಂಡ ಬಳಿಕ ಈ ನಿಗಮ ಮಂಡಳಿಗಳ ಅಧ್ಯಕ್ಷರ ನೇಮಕ ಕೂಡ ತುರ್ತಾಗಬೇಕಾಗತ್ತೆ. ಅದು ಯಾವಾಗ ಆಗತ್ತೆ? ಸಾಮಾನ್ಯವಾಗಿ ಒಟ್ಟೊಟ್ಟಿಗೆ ಹೋಲ್ಸೇಲ್ ಆಗಿ ನಿಗಮ ಮಂಡಳಿಗಳ ಅಧ್ಯಕ್ಷರು ಉಪಾಧ್ಯಕ್ಷರ ಹೆಸರನ್ನ ಪ್ರಕಟ ಮಾಡೋದು ವಾಡಿಕೆ. ಯಾವಾಗ ಆಗತ್ತೆ? ಖಾತೆ ಹಂಚಿಕೆಗೆ ಮುಂಚೆನೇ ಆಗುತ್ತಾ ಅಥವಾ ಖಾತೆ ಹಂಚಿಕೆ ನಂತರ ಆಗುತ್ತಾ ಅನ್ನೋದು ಕೂಡ ಅಷ್ಟೇ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಒಬ್ಬೊಬ್ಬರೇ ಶಾಸಕರು ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ಡೀಟೇಲ್ಸ್ ಕೊಡ್ತಾರೆ. ರವೀಶ್, ಯಾರ್ಯಾರು ಇಲ್ಲಿ ತನಕ ತಮ್ಮ ನಿಗಮ ಮಂಡಳಿಯ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ, ಎಲ್ರಿಗೂ ಸೂಚನೆ ಹೋಗಿದೆಯಾ? ಕಂಪ್ಲೀಟ್ ರೀಶಫಲು ಮತ್ತು ಮೇಜರ್ ಸರ್ಜರಿಗೆ ನೋಡ್ತಾ ಇದ್ದಾರಾ? ಆಮೇಲೆ ಹಿರಿಯರು ಇದನ್ನೆಲ್ಲ ಒಪ್ಕೊಳ್ಳೋ ಸಾಧ್ಯತೆ ಎಷ್ಟು? ಮಮತಾ, ಪ್ರಮುಖವಾಗಿರ್ತಕ್ಕಂಥದ್ದು ಯಾವುದೆಲ್ಲ ಮೇಜರ್ ನಿಗಮ ಮಂಡಳಿಗಳಿದೆ ಆ ನಿಗಮ ಮಂಡಳಿಗಳ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಡೋದಕ್ಕೆ ಸೂಚನೆ ಕೊಟ್ಟಿದ್ದಾರೆ. ಇನ್ನುಳಿದಂತೆ ಎಲ್ಲವನ್ನು ಕೂಡ ಆದೇಶದ ಮೂಲಕ ಯಾರ್ಯಾರು ಇರ್ತಾರೆ ಅದು ತಕ್ಷಣದಿಂದ ಜಾರಿಗೆ ಬರುವಂತೆ ಅವರನ್ನ ವಜಾ ಮಾಡ್ತೀವಿ ಅಂತ ಇನ್ನೊಂದು 2-3 ದಿನದಲ್ಲಿ ಆದೇಶ ಆಗ್ಬಹುದು. ಯಾಕೆಂದ್ರೆ ಶಾಸಕರು ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಶಾಸಕರನ್ನ ಗೌರವಯುತವಾಗಿ ನಡೆಸ್ಕೊಳ್ಬೇಕಾಗತ್ತೆ. ಆ ಕಾರಣಗಳಿಗೋಸ್ಕರವಾಗಿ ಶಾಸಕರುಗಳಿಗೆ ಯಾರೆಲ್ಲ ನಿಗಮ ಮಂಡಳಿ ಅಧ್ಯಕ್ಷರಾಗಿದ್ದಾರೆ ಮತ್ತು ಉಪಾಧ್ಯಕ್ಷರು ಅವರುಗಳಿಗೆ ಮಾತ್ರ ಈ ಸೂಚನೆಯನ್ನು ಕೊಡಲಾಗಿರ್ತಕ್ಕಂಥದ್ದು. ಹಾಗಾಗಿ ಈಗಾಗಲೇ ದದ್ದಲ್ ಅವರು ಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿ ಆ ಒಂದು ರಾಜೀನಾಮೆಯನ್ನು ಕೂಡ ಸಲ್ಲಿಸಿದ್ದಾರೆ. ಪ್ರಮುಖವಾಗಿರ್ತಕ್ಕಂಥದ್ದು ನಿನ್ನೆಯಷ್ಟೇ ಡಿಕೆ ಶಿವಕುಮಾರ್ ಅವರು ಒಂದ್ ರೀತಿಯಲ್ಲಿ ವಾರ್ನಿಂಗ್ ಮಾಡೋದ್ರ ಜೊತೆಗೆ ಎಲ್ಲ ಒಂದ್ ಕಡೆ ಪಕ್ಷದ ಶಿಸ್ತು ಮುಖ್ಯ ಅಂತ ಹೇಳಿ ಒಂದ್ ರೀತಿಯಲ್ಲಿ ಸೂಚನೆಯನ್ನ ಕೊಟ್ಟಿದ್ರು. ಆ ಕಾರಣಗಳಿಗೋಸ್ಕರವಾಗಿ ನಿನ್ನೆಯಷ್ಟೇ ಆ ಒಂದು ನಿಗಮ ಮಂಡಳಿ ನೇಮಕಾತಿ ಸಂದರ್ಭದಲ್ಲಿ ಅಸಮಾಧಾನಿತರಿಗೆ ನಾವು ಅವಕಾಶ ಮಾಡಿಕೊಡ್ತೇವೆ, ತಾಳ್ಮೆಯಿಂದ ಇರಬೇಕು ಅನ್ನೋ ಒಂದು ಭರವಸೆಯನ್ನು ಕೂಡ ಕೊಟ್ಟಿದ್ರು. ಹಾಗಾಗಿ ಆ ಒಂದು ಪ್ರಕ್ರಿಯೆ ಕೂಡ ಚಾಲ್ತಿಯಾಗಿದೆ. ಅಸಮಾಧಾನಿತ ಶಾಸಕರು ಯಾರೆಲ್ಲ ಇದ್ದಾರೆ ಅವ್ರ ಜೊತೆಗೂ ಕೂಡ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಮಾತನಾಡ್ತಾ ಇದ್ದಾರೆ. ಜೊತೆಗೆ ಆ ಒಂದು ನಿಗಮ ಮಂಡಳಿಗಳು ಯಾರ್ಯಾರು ಇದ್ದಾರೆ, ಪ್ರಮುಖವಾಗಿ ನಿಗಮ ಮಂಡಳಿಗಳು ಹೊಂದಿರತಕ್ಕಂಥ ಶಾಸಕರ ಜೊತೆಗೂ ಕೂಡ ಮಾತನಾಡಿ ಅವ್ರನ್ನು ಕನ್ವಿನ್ಸ್ ಮಾಡಿ ಅವರಿಂದಲೂ ಕೂಡ ರಾಜೀನಾಮೆ ಕೊಡಿಸುವಂತ ಪ್ರಯತ್ನದಲ್ಲಿ ನಿರತರಾಗಿರ್ತಕ್ಕಂಥದ್ದು. ಮಮತಾ, ರೈಟ್, ಧನ್ಯವಾದ ತಮ್ಮ ಮಾಹಿತಿಗಾಗಿ.